ಸರ್ಕಾರದ ಕಸದ ಮೇಲೆ ವಿಧಿಸಿದ ತೆರಿಗೆ ವಿರುದ್ಧ ಹೋಟೆಲ್ ಮಾಲೀಕರು ಗರಂ ಆಗಿದ್ದಾರೆ. ಕಸದ ತೆರಿಗೆ ಅವೈಜ್ಞಾನಿಕವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು, ಬಿಬಿಎಂಪಿ ಘನತ್ಯಾಜ್ಯ ನಿರ್ವಹಣಾ ಬಳಕೆದಾರರ ಸೇವಾ ಶುಲ್ಕ ವಿಧಿಸಿರೋದು ದೊಡ್ಡ ಹೊರೆ ಎಂದು ಹೋಟೆಲ್ ಮಾಲೀಕರು ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ ಬೆಂಗಳೂರು ಹೋಟೆಲ್ಗಳ ಸಂಘ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದು, ಪದೇ ಪದೇ ತೆರಿಗೆ ಹಾಕೋದ್ರಿಂದ ಎಲ್ಲ ಉದ್ಯಮಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕರೆಂಟ್, ಹಾಲು ದರ ಏರಿಕೆ ಬಳಿಕ ಬಿಬಿಎಂಪಿ ಕಸಕ್ಕೂ ತೆರಿಗೆ ವಿಧಿಸಿದೆ. ಕಸದ ಸೆಸ್ ದರ ನಿಗದಿ ಮಾಡಿ ಅಧಿಕಾರಿಗಳು ಆದೇಶ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಇದರ ಮಧ್ಯೆಯೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತೊಂದು ಎಡವಟ್ಟು ಮಾಡಿದೆ. ಖಾಲಿ ಜಾಗದಲ್ಲಿ ಕಸ ಹಾಕಿದ್ರೂ ಇನ್ಮುಂದೆ ತೆರಿಗೆ ಕಟ್ಟಬೇಕಾದ ಅನಿವಾರ್ಯತೆ ಎದುರಾಗಿದೆ. ನಿಮ್ಮ ಸೈಟ್ನಲ್ಲಿ ಬೇರೆಯವರು ಕಸ ಹಾಕಿದ್ರು ನಿಮಗೆ ತೆರಿಗೆ ಬರೇ ಗ್ಯಾರಂಟಿ. ವಸತಿ ಕಟ್ಟಡಗಳಿಗೆ 10 ರೂಪಾಯಿಯಿಂದ 400 ರೂಪಾಯಿವರೆಗೆ ಕಸದ ಸೆಸ್ ಹಾಕ್ತಾ ಇದ್ದು, ವಸತಿಯೇತರ ಕಟ್ಟಡಗಳಿಗೆ 2,000ದಿಂದ 35 ಲಕ್ಷ ಸೆಸ್ ಹಾಕೋದಕ್ಕೆ ಮುಂದಾಗಿದೆ. ಇನ್ನು ಸ್ಟಾರ್ ಹೋಟೆಲ್ಗಳಿಗೆ 95,000ದಿಂದ 87.50 ಲಕ್ಷ ನಿಗದಿಯಾಗಿದ್ದು, ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಜನರ ಮುಂದೆ ಇಬ್ಬರು ಕಳ್ಳ ಮಳ್ಳರು ಜನರಿಗೆ ಟ್ಯಾಕ್ಸ್ ಹಾಕಿ ಬಡವರ ರಕ್ತ ಹೀರುತ್ತಾರೆ ಎಂದು ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಟೋಪಿ ಒಂದ್ ಹಾಕಿಲ್ಲ. ಸಿದ್ದರಾಮಯ್ಯ ತೆರಿಗೆಯನ್ನ ಹೇಗೆ ಹಿಂಬಾಗಿಲ ಮೂಲಕ ಹಾಕುತ್ತಾರೆ. ಬಜೆಟ್ನಲ್ಲಿ ಟ್ಯಾಕ್ಸ್ ಬಗ್ಗೆ ಏನೂ ಮಾತನಾಡಲಿಲ್ಲ. ಬೆಳಗ್ಗೆ ಎದ್ದ ನಂತರ ಟ್ಯಾಕ್ಸ್ ಕತ್ತಲಾದ ಮೇಲೆ ಮಾಡುವ ಕೆಲಸ. ಮುಸ್ಲಿಮರ ಹೆಣ್ಣು ಮಕ್ಕಳಿಗೆ ಶಾದಿ ಭಾಗ್ಯ, ಮುಲ್ಲಾಗಳಿಗೆ ಮಸೀದಿ ಡೆವಲಪ್ಮೆಂಟ್ ಮಾಡಲು 10,000 ಕೋಟಿ ಕೊಟ್ಟಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಕನಕಪುರ ಕೆಳಗಡೆ ಹಿಂದೂ ಕಾಂಟ್ರಾಕ್ಟರ್ ಕಾಣ್ತಾ ಇಲ್ಲ. ಕಾಂಟ್ರಾಕ್ಟರ್ನಲ್ಲಿ 4% ಹಲಾಲ್ ಕಟ್ ಜಾರಿ ಮಾಡಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಲಾಯಿತು. ರಾತ್ರಿ 2 ಗಂಟೆಯಲ್ಲಿ ಚರ್ಚೆಗಳು ನಡೆದು ನಮ್ಮ ನಾಯಕರು ಶ್ರೀ ನರೇಂದ್ರ ಮೋದಿರವರು ಜಾರಿ ಮಾಡಿದ್ರು. ಈ ಬಿಲ್ ಮಾಡದಿದ್ರೆ ಚಾಮುಂಡಿ ಬೆಟ್ಟ ಅರಮನೆ ನಮ್ಮದೇ ಎಂದು ಹೇಳ್ತಾ ಇದ್ರು ಅಂತ ಆಕ್ರೋಶ ಹೊರಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.